ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೌರಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರಾದರೂ ನನ್ನದು ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫುಲ್ ವೀಡಿಯೋನ ನೋಡಿ. ನಾನಿವತ್ತು ಒಂದು ಸಿಂಪಲ್ ಶೇಂಗಾ ಬರ್ಫಿ ಮಾಡೋದು ಅಂದರೆ 2 ಸ್ಟೆಪ್ಪಲ್ಲಿ, ಹಾಗೆ ಅದರದ್ದು ಹೆಲ್ತಿ ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ. ಈ ಎಲ್ಲರಿಗೂ ಗೊತ್ತಿರೋಂಗೆ ಶೇಂಗಾ ಬರ್ಫಿ ಮಾಮೂಲಿ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ, ಮನೆಗಳಲ್ಲೂ ಕೂಡ ಮಾಡ್ಕೊತಾರೆ. ಸೊ ಅದರಿಂದ ಏನು ಬೆನಿಫಿಟ್ ಅಂತ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ಸ್ವಲ್ಪ ಗೊತ್ತಿರಲ್ಲ. ಸೊ ನಾನು ಅಡುಗೆ ಯಾವುದೇ ಸ್ಟಾರ್ಟ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ಬೆನಿಫಿಟ್ಸ್ಗಳ್ನ, ಹೆಲ್ತಿ ಬೆನಿಫಿಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಅದು ಮಾಡೋ ವಿಧಾನನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ಶೇಂಗಾ ಬರ್ಫಿ. ಈ ಶೇಂಗಾ ಬರ್ಫಿ ಅನ್ನೋದೊಂದು ಪ್ರೋಟೀನ್ ಸಂಪನ್ನ, ಅಂದರೆ ಇದರಲ್ಲಿ ತುಂಬ ಪ್ರೋಟೀನ್ ಇದೆ ಶೇಂಗಾದಲ್ಲಿ. ಅದು ನಮ್ಮ ಹಾರ್ಮೋನ್ಸ್ನ ವೇರಿಯೇಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ಆಮೇಲೆ ಇದು ಕೊಬ್ಬು ಇರುತ್ತೆ, ಶೇಂಗಾದಲ್ಲಿ ಕೊಬ್ಬಿನಂಶ ಜಾಸ್ತಿ ಇರುತ್ತೆ. ಅದು ಒಮೆಗಾ 6 ಮತ್ತು ಒಮೆಗಾ 9 ಅನ್ನೋ ಫ್ಯಾಟಿ ಆಮ್ಲಗಳನ್ನ ಹೊಂದಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಹೆಲ್ತಿ, ಅಂದರೆ ಹಾರ್ಟಿಂದು ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಮತ್ತು ಇದರಲ್ಲಿ ಶೇಂಗಾದಲ್ಲಿ ಮಿನರಲ್ಸ್ಗಳು, ಮೆಗ್ನೀಷಿಯಮ್ಮು, ಕಬ್ಬಿಣ, ಜಿಂಕ್ ತುಂಬ ಮಿನರಲ್ಸ್ಗಳನ್ನೇ ಹೊಂದಿರುತ್ತೆ. ಇದೇನು ಮಾಡುತ್ತೆ ಅಂದರೆ ನಮ್ಮ ಬಾಡಿಲಿರೋ ಮೂಳೆಗಳನ್ನ ಗಟ್ಟಿ ಮಾಡೋದಕ್ಕೆ, ಮತ್ತು ಹಿಮೋಗ್ಲೋಬಿನ್, ಬ್ಲಡ್ಡು ಮತ್ತು ಇವನ್ನ ಜಾಸ್ತಿ ಉತ್ಪನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಶೇಂಗಾ ಬರ್ಫಿ ನಾವು ಬೇಗ ತಿಂದುಬಿಟ್ರೆ ಸಾಕು ಅನ್ನೋಷ್ಟು ತೃಪ್ತಿ ನೀಡುತ್ತೆ. ಇನ್ನು ತಿಂತಾನೇ ಇರಬೇಕು ಅನ್ನೋಂಗಿರಲ್ಲ. ಇದೇನು ಮಾಡುತ್ತೆ ಅಂದರೆ ನಮಗೆ ಲಾಂಗ್ ಲೈಫ್ ಪವರ್ ನೀಡುತ್ತೆ. ಅಂದರೆ ತುಂಬ ಶಕ್ತಿ ಬರೋ ಅಂಥ, ಅಂದರೆ ಶಕ್ತಿ ಕೂಡ ಇರುತ್ತೆ. ಇದು ತಿನ್ನೋದ್ರಿಂದ ಸ್ವಲ್ಪ ಬಾಡಿ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಇದು ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಏನು ಮಾಡುತ್ತೆ ಅಂದರೆ ನಮ್ಮ ಹೃದಯದಲ್ಲಿ ಆಗಿರ್ಬೋದು ಅಥವಾ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರುತ್ತೋ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಆಮೇಲೆ ಅದು ಹಾರ್ಟಲ್ಲೂ ಕೂಡ ಕೆಟ್ಟ ಕೊಲೆಸ್ಟ್ರಾಲ್ಗಳು ಇದ್ದೇ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಈ ಶೇಂಗಾ ಬರ್ಫಿಲಿ ವಿಟಮಿನ್ ಇ ಮತ್ತು ವಿಟಮಿನ್ B6 ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಚರ್ಮದ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಅಂದರೆ ಏನಾದರೂ ಅಲರ್ಜಿಗಳಾಗಿರ್ಬೋದು, ಸ್ಕಿನ್ನಿಗೆ ಸಂಬಂಧಿಸಿದಂಥ ಏನಾದರೂ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಇದು ಅದನ್ನು ತಡೆಯುತ್ತೆ. ಯಾಕೆಂದರೆ ಅದರಲ್ಲಿ ವಿಟಮಿನ್ ಇ ಮತ್ತು B6 ಇರೋದ್ರಿಂದ ಆ ಥರ ಆಗುತ್ತೆ. ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು, ಅಂದರೆ ಈ ಶೇಂಗಾದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಇದೇನು ಅಂದರೆ ನಮ್ಮ ಕೋಶಗಳು, ಅಂದರೆ ಜೀವಕೋಶಗಳಾಗಿರ್ಬೋದು, ಸುಮಾರು ಲಕ್ಷಾಂತರ ಕೋಶಗಳು ಇರ್ತವೆ ನಮ್ಮ ಬಾಡೀಲಿ, ಅದನ್ನು ಅದು ರಕ್ಷಣೆ ಮಾಡುತ್ತೆ. ಅಂದರೆ ಯಾವುದೇ ರೀತಿ ಆ್ಯಂಟಿಬಯೋಟಿಕ್ ಥರ ಇದು ಕೂಡ ಆ್ಯಂಟಿ ಆಕ್ಸಿಡೆಂಟ್ಗಳು ನಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ವೃದ್ಧಾಪ್ಯ ಲಕ್ಷಣಗಳು, ಅಂದರೆ ನಾವು ವಯಸ್ಸಾಗ್ತಾ ಇದೆ ಅಂತ ಅನಿಸುತ್ತಲ್ವ, ಆ ಥರ ಲಕ್ಷಣಗಳನ್ನ ಏನು ಮಾಡುತ್ತೆ ಅಂದರೆ ಇದು ತಡೆ ಹಿಡಿಯುತ್ತೆ. ಇದು ಶೇಂಗಾ ಬರ್ಫಿಯಿಂದ ಆಗುವಂತಹ ಉಪಯೋಗಗಳು. ಈಗ ಇದು ಸಿಂಪಲ್ ಶೇಂಗಾ ಬರ್ಫಿನ ಮಾಡೋ ವಿಧಾನ ಹೇಗೆ ಅಂತ ಹೇಳ್ತೀನಿ. ಒಂದು ಬಾಣಲಿಲಿ ನಮಗೆ ಎಷ್ಟು ಬೇಕು ಅಂದರೆ 1 ಕಪ್ ಆಗಿರ್ಬೋದು. ಮನೇಲಿ ತುಂಬ ಜನ ಇದ್ದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೋದು, ಅಥವಾ ಕಡಿಮೆ ಇದ್ದಾರೆ ಅಂದರೆ ಕಡಿಮೆನೇ ಮಾಡ್ಕೋಬೋದು. ನಿಮಗೆ ಎಷ್ಟು ಅನಿಸುತ್ತೆ ಅಷ್ಟು. ನಾನು ಒಂದು ಬೌಲು ಇದನ್ನು ಶೇಂಗಾ ತೊಗೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಸ್ವಲ್ಪ ಕಡಿಮೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಹುರ್ಕೊಂಡ್ಬಿಟ್ಟು ಅದು ಸ್ವಲ್ಪ ಸಿಪ್ಪೆ ಬಿಡೋ ಹಂಗೆ ಸ್ವಲ್ಪ ಕೆಂಪಗಾಗಬೇಕು, ಫುಲ್ ಸಿಪ್ಪೆ ಬಿಡಬೇಕು, ಆ ಥರ ಹುರ್ಕೊಂಡು ಅದನ್ನು ಸಿಪ್ಪೆಯನ್ನೆಲ್ಲ ಶೋಧಿಸಿ ಸ್ವಲ್ಪ ಚಪ್ಪರಿಸ್ಕೊಂಡು, ಮರದಲ್ಲೋ ಯಾವುದ್ರಲ್ಲೋ ಚಪ್ಪರಿಸ್ಕೊಂಡು ಶೇಂಗಾ ಸಿಪ್ಪೆ ಎಲ್ಲ ಸಪ್ರೇಟ್ ಮಾಡಬೇಕು. ಆಮೇಲೆ ಬೆಲ್ಲನ ಕುಟ್ಕೊಂಡ್ಬಿಟ್ಟು ಅದು ಸ್ವಲ್ಪ ಸಣ್ಣಗೆ ಅದು ಹಚ್ಚ ಬೆಲ್ಲ, ಉಂಡೆ ಬೆಲ್ಲ ಇರುತ್ತಲ್ವ, ಕುಟ್ಬಿಟ್ಟು ಅದನ್ನು ಸ್ವಲ್ಪ ಶೇಂಗದ ಜೊತೆಗೆ, ಅಂದರೆ ಶೇಂಗಾ ಜೊತೆಗೇ ಮಿಕ್ಸಿಗೆ ಮಾಡ್ಕೋಬೇಕು. ನಾನಿಲ್ಲಿ ಪಾಕ ಮಾಡ್ತಾಯಿಲ್ಲ, ಯಾಕೆಂದರೆ ಇದು ಪಾಕ ಮಾಡ್ಬೋದು, ಸ್ವಲ್ಪ ಗಟ್ಟಿ ಬರುತ್ತೆ, ಮಕ್ಳಿಗೆ ತಿನ್ನೋದಕ್ಕೆ ಕಟ ಅನ್ನೋದು ಈ ಥರ ಎಲ್ಲ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಶೇಂಗಾ ಬರ್ಫಿನ ಮಾಡ್ತಾಯಿದ್ದೀನಿ. ಅಂದರೆ ಶೇಂಗಾ ಉಂಡೆ ಥರ. ಶೇಂಗಾ ಅಂದರೆ ಸಿಪ್ಪೆ ತೆಗೆದಿರೋ ಶೇಂಗಾ ಮತ್ತು ಕುಟ್ಟಿರೋ ಬೆಲ್ಲ ಎರಡೂ ಕೂಡ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿದ ತಕ್ಷಣ ಅದು ಬಿಸಿಲೇ ನಾವು ಉಂಡೆ ಕಟ್ಟಬೇಕು, ಇಲ್ಲಾಂದರೆ ಅದು ಬರೋದೇ ಇಲ್ಲ, ಉಂಡೆ ಒಡೆದೋಗ್ಬಿಡುತ್ತೆ. ಸೊ ಅದಕ್ಕೆ ಕೆಲವರು ತುಪ್ಪ ಯೂಸ್ ಮಾಡ್ತೀವಿ, ಅಂದರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಉಂಡೆ ಕಟ್ಟೋದಕ್ಕೆ ನಿಲ್ಲುತ್ತೆ ಗಟ್ಟಿಗೆ ಸ್ವಲ್ಪ ಅಂತ. ಕಟ್ಟಿದ್ಮೇಲೆ ಅದೇನು ಅನಿಸಲ್ಲ, ಕಟ್ಟಬೇಕಾದ್ರೆ ಒಡೆದೋಗುತ್ತೆ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆದಷ್ಟು ಬಿಸಿಲೇ ಇದ್ದಾಗಲೇ ಕೂಡ ಅದನ್ನು ಶೇಂಗಾ
ಉಂಡೆನ ಮಾಡ್ಕೊಳ್ಳಿ. ನೋಡಿ ನಾನು ಇಲ್ಲಿ ಶೇಂಗಾ ಉಂಡೆ ಮಾಡಿದ್ದೀನಿ. ಬಿಸಿ ಬಿಸಿದೇ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ. ನನ್ನ ಮಕ್ಕಳು ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಪುಡಿನ ಸ್ವಲ್ಪ ಸಪ್ರೇಟಾಗಿ ತೆಗ್ದಿಡ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಕಟ್ಬಿಟ್ಟು, ಬೇಕಂದರೆ ಆಮೇಲೆ ಈ ಪುಡಿನ ನಾವು ಚಪಾತಿ ರೊಟ್ಟಿ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಏನು ಸ್ವೀಟ್ ಇದ್ದರೂ ಕೂಡ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಪುಡಿ, ಇದು ಶೇಂಗಾ ಪುಡಿ. ಸೊ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಸಿಂಪಲ್ ಟಿಪ್ಸು, ಮಕ್ಕಳಿಗೆ ಮನೆಯಲ್ಲೇ ಆದಷ್ಟು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಕೂಡ ಇದನ್ನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾವ ಥರ ಯಾವುದಾದ್ರೂ ಏನಾದರೂ ಪ್ರಾಬ್ಲಮ್ಸು ಅಥವಾ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಬಗ್ಗೆ. ಥ್ಯಾಂಕ್ ಯು.